ಹಲೋ ಮಕ್ಕಳೇ, ಫಿಸಿಕ್ಸ್ ಮೆಸ್ಟ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ KCET ಅಪ್ಲಿಕೇಶನ್ 2026 ಪ್ರಾಸೆಸ್ ನಡೀತಾ ಇದೆ. ತುಂಬ ಜನ ಅಪ್ಲೈ ಮಾಡ್ತಾ ಇದ್ದೀರಾ. ಅಪ್ಲೈ ಮಾಡುವಾಗ ತುಂಬ ಕ್ವಶನ್ಸ್ಗಳು ಬರ್ತಾ ಇದೆ. ಆ ಕ್ವಶನ್ಸ್ಗಳನ್ನು ಕಮೆಂಟ್ ಮುಖಾಂತರ ಕೇಳ್ತಾ ಇದ್ದೀರಾ. ಆ ಕಮೆಂಟಲ್ಲಿ ನಾನು ರಿಪ್ಲೈ ಮಾಡಿ ಮ್ಯಾಕ್ಸಿಮಮ್ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಅಪ್ಲಿಕೇಶನ್ ಹೇಗೆ ಹಾಕೋದು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ಸಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ಸು, ಜೊತೆಗೆ ಯಾರಿಗೆ ಕ್ಲೇಮ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ, ಯಾರಿಗೆ ಅಪ್ಲಿಕೇಶನ್ ಫಾರ್ಮ್ ಫುಲ್ ಪ್ರಿಂಟ್ಔಟ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ ಮತ್ತು ಪ್ರಿಂಟ್ ತೊಗೋಬೋದು, ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ 2 ವೀಡಿಯೋದಲ್ಲಿ. ಆ ವೀಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಒಂದು ಪ್ಲೇ ಲಿಸ್ಟನ್ನೇ ಮಾಡಿಟ್ಟಿರ್ತೀನಿ, ಕಂಪ್ಲೀಟ್ ಪ್ರೊಸೆಸನ್ನು, ಅದರದ್ದು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಹೊಸಬ್ರಾಗಿದ್ರೆ ಈ ಚಾನಲ್ಗೆ ಯೂಟಿಲೈಸ್ ಮಾಡ್ಕೊಳ್ಳಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಸೊ ಈ ವಿಡಿಯೋ ಮಾಡುವಂಥ ಉದ್ದೇಶ ಏನು? ಈ ವಿಡಿಯೋ ಮಾಡುವಂಥ ಉದ್ದೇಶ, ಓಕೆ, ತುಂಬ ಮಕ್ಕಳು ಪ್ಯಾನಿಕ್ ಆಗಿರ್ತೀರ. ಪ್ಯಾನಿಕ್ ಆಗುವಂತಹ ಇರುವಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಫಿಲ್ ಮಾಡ್ತಾ ಇರ್ತೀರಾ, ಕಂಪಾರ್ಟ್ಮೆಂಟ್ ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು, ಬ್ಲಾಕ್ ಬೈ ಬ್ಲಾಕ್, ಅಂದರೆ ಸ್ಟಡಿ ಡೀಟೇಲ್ಸು, ರಿಸರ್ವೇಷನ್ಸ್, ಇದನ್ನೆಲ್ಲ ಅಪ್ಲೈ ಮಾಡ್ತಾ ಹೋಗ್ತಾ ಇರ್ತೀರಾ ಸ್ಟೆಪ್ ಬೈ ಸ್ಟೆಪ್ಪು. ಅಪ್ಲೈ ಮಾಡುವಾಗ ಕೆಲವು ಮಿಸ್ಟೇಕ್ಸನ್ನು ಮಾಡಿರ್ತೀರಾ, ಅದು ನಿಮಗೆ ತಿಳಿದಲೆ, ಆಯಿತಾ? ಸೊ ನೋಡಿ, 5-6 ವರ್ಷದಿಂದ ಅಪ್ಲೈ ಮಾಡ್ಕೊಬಂದರು, ಹೊಸ್ದಾಗಿ ನೆಕ್ಸ್ಟ್ ಇಯರ್ 2027 ಮತ್ತೆ CET ಅಪ್ಲಿಕೇಶನ್ ಬಿಟ್ಟಾಗ ಮತ್ತೆ ಮಿಸ್ಟೇಕ್ಸ್ 6-7 ವರ್ಷದಿಂದ ಮಾಡಿರೋರು ಕೂಡ ಮಿಸ್ಟೇಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ನೀವು ಹೊಸದಾಗಿ ಅಪ್ಲೈ ಮಾಡಿರ್ತಿರ್ತೀರಾ, ಮೇ ಬಿ ನೀವು ಸೈಬರಲ್ಲಿ ಹೋಗಿ ಅಪ್ಲೈ ಮಾಡಿಸ್ತಿರ್ತೀರಾ, ಅಥವಾ ನೀವೇ ಸ್ವಂತ ಲ್ಯಾಪ್ಟಾಪ್ನ ಯೂಸ್ ಮಾಡಿಕೊಂಡು ಸಿಸ್ಟಮ್ನ ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ತಿರ್ತೀರಾ. ಏನೋ ಮಿಸ್ಟೇಕ್ ಆಗಿಬಿಟ್ಟಿರುತ್ತೆ, ಮಿಸ್ಟೇಕ್ ಆಗಿ ಫೀ ಪೇನು ಮಾಡಿಬಿಟ್ಟಿರ್ತೀರ, ಆಯಿತಾ? ಸೊ ಫೀ ಪೇ ಮಾಡಾದ್ಮೇಲೆ ಮತ್ತೆ ವಾಪಸ್ ಎಡಿಟ್ ಮಾಡೋದಕ್ಕೆ ಹೋಗ್ತಾ ಇರ್ತೀರ, ಬಟ್ ಎಡಿಟ್ ಆಗಲ್ಲ. ಓಕೆ, ಸೊ ಹಾಗಿದ್ರೆ ಮಿಸ್ಟೇಕ್ಸ್ ಆಗಿದೆ, ಫೀ ಪೇ ಆಗಿದೆ, ನಮಗೆ ಕ್ಲೈಮ್ ಸರ್ಟಿಫಿಕೇಟು ಅಥವಾ ಅಪ್ಲಿಕೇಶನ್ನು ಪ್ರಿಂಟೌಟ್ ಅಥವಾ ಡೌನ್ಲೋಡ್ ಆಗಿದೆ, ಅದಾದಮೇಲೆ ಎಡಿಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಎಡಿಟ್ ಆಗ್ತಾ ಇಲ್ಲ. ಸೊ ಇಷ್ಟೇನಾ ಫೈನಲ್ಲ? ಅಥವಾ ನಾವು ಮಿಸ್ಟೇಕ್ಸ್ ಆಗಿರೋದು ಹಂಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತಾ, ಅಥವಾ ನಾವು ಎಕ್ಸಾಮ್ ಬರೆಯೋದಕ್ಕಾಗಲ್ವಾ? ಈ ರೀತಿ ಕ್ವಶನ್ಸ್ಗಳು ನಿಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಕ್ವಶನ್ನಿಗೆ ಆನ್ಸರ್ ಆಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು. ಓಕೆ, ಸೊ ಕಮೆಂಟ್ ಸೆಕ್ಷನಲ್ಲೂ ಕೂಡ ಹಾಕಿದರೆ ಈ ರೀತಿ ಆಗಿದೆ, ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ ಅಂಥೇಳಿ. ಸೊ ಅದಕ್ಕೆ ಒಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಬಂದಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇಲ್ಲಿ ಕೊಡುವಂಥ ಇನ್ಫಾರ್ಮೇಷನ್ ಯಾವುದೇ ಆಗಲಿ ಬೇಸ್ಡ್ ಆನ್ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಪ್ಡೇಟ್ಸ್, ಆಯಿತಾ? ಸೊ ಸ್ವಂತವಾಗಿ ಪರ್ಸ್ನಲ್ ಒಪಿನಿಯನ್ ಕೊಡೋದಕ್ಕೆ ನಾನು ಯಾರೂ ಅಲ್ಲ. ಸೊ ಹಾಗಾಗಿ ನಾನು ಆ ರೀತಿ ಇದು ಮಾಡೋದಿಲ್ಲ. ಬಿಕಾಸ್ ಆ ಪರ್ಸ್ನಲ್ ಒಪಿನಿಯನ್ನು ಕೆಲವರಿಗೆ ರಾಂಗ್ ಪಾತನ್ನು, ಅಂದರೆ ಕರೆಕ್ಟಾಗಿ ಅಪ್ಲೈ ಮಾಡುವಂತಹ ವೇನ ತಪ್ಪಾಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಆ ರೀತಿ ಯಾವುದನ್ನು ಕೊಡಲ್ಲ. ಡೀಟೈಲಾಗಿ ಓದಿ ನಿಮಗೂ ಕೂಡ ವಿತ್ ಪ್ರೂಫ್ ತೋರಿಸ್ಬಿಟ್ಟು ಐ ವಿಲ್ ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ವಾಟ್ ಆರ್ ದ ಪ್ರೊಸೆಸ್ ಅನ್ನೋದನ್ನು. ಎಸ್ ಸರ್, ಈಗ ಇಶ್ಯೂ ಏನಿರೋದು, ನಾನು ಅಪ್ಲೈ ಮಾಡಿದ್ದೀನಿ, ಫೀ ಪೇ ಮಾಡಿದ್ದೀನಿ, ಎಡಿಟ್ ಆಗ್ತಾ ಇಲ್ಲ. ಓಕೆ, ಸೊ ಇದನ್ನು ಕ್ಲಿಯರಾಗಿ, ಈ ಒಂದು ಇಶ್ಯೂನ ಕ್ಲಿಯರಾಗಿ ಅನಲೈಸ್ ಮಾಡೋದಕ್ಕೆ ಫಸ್ಟು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಆರ್ ಎಲ್ಸ್ ಇನ್ನೊಂದು, ಅಂದರೆ ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀವಿ, ಅದು ಈ ಮಿಸ್ಟೇಕನ್ನು ಮತ್ತೆ ರೆಕ್ಟಿಫೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಇದೆಯಾ, ಈ 2 ಕ್ವಶನ್ಸಿಗೆ ಆನ್ಸರು. So first let us understand the flow chart which is given by the ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈ ಫ್ಲೋ ಚಾರ್ಟು ನಾನು ಮಾಡಿರೋದಲ್ಲ, ಕರ್ನಾಟಕ ಅಥವಾ ಬೇರೆ ಯಾರೇ ಮಾಡಿರೋದಲ್ಲ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೊಟ್ಟಿರುವಂಥದ್ದು. ಐ ವಾಸ್ ವೇಟಿಂಗ್ ಫಾರ್ ದಿಸ್ ಫ್ಲೋ ಚಾರ್ಟ್, ಬಟ್ ಈ ಫ್ಲೋ ಚಾರ್ಟನ್ನ ಈ ವರ್ಷ ಅಪ್ಡೇಟ್ ಮಾಡಿಲ್ಲ, ಪ್ರೀವಿಯಸ್ ಇಯರ್ದು ಫ್ಲೋ ಚಾರ್ಟ್ ಇದು. ಸೊ ಹೆಚ್ಚು ಕಡಿಮೆ ಈ ಅಪ್ಲಿಕೇಶನ್ ಪ್ರೊಸೆಸಲ್ಲಿ ಫ್ಲೋ ಚಾರ್ಟ್ ಏನಿದೆ ಅದೇ 90% ಇದೆ ಸೇಮ್ ಅಂಥೇಳಿ. ಈ ವರ್ಷ ಏನಾದರೂ ಚೇಂಜಸ್ ಬಿಟ್ಟರೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಏನಿದೆ ಅಪ್ಲಿಕೇಶನ್ ಫ್ಲೋ ಚಾರ್ಟ್, ಸ್ಟೇಜಸ್ ಆಫ್ ಫಿಲ್ಲಿಂಗ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಫಾರ್ UGCET 2025 ನಾನು ಹೇಳ್ತಾ ಇದ್ದೀನಲ್ಲ ಆಗಲೇ. ಸೊ 25 ಏನಿತ್ತು, ಓಕೆ, ಸೊ ಹೇಗಾಗಿತ್ತು, ಈ ವರ್ಷನೂ ಅದನ್ನು ಕಂಪೇರ್ ಮಾಡಬಹುದಾ ಅನ್ನೋದಾದ್ರೆ ಎಸ್ ಮಾಡಬಹುದು. ನೋಡಿ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗಿತ್ತು. ಲಾಗಿನ್ ಆದಮೇಲೆ ಓಕೆ, ಸೊ ನೀವು 10th ಮಾರ್ಕ್ಸ್ ಕಾರ್ಡ್ಗಳನ್ನು ಡೀಟೇಲ್ಸ್ ಏನಿದೆ ಅದೆಲ್ಲ ಕ್ಲಿಯರಾಗಿ ಇಟ್ಕೊಂಡಿರಬೇಕಾಗಿತ್ತು. ಜೊತೆಗೆ ರೆಡಿ ವಿತ್ ಸ್ಕ್ಯಾನ್ಡ್ ಇಮೇಜಸ್ ಆಫ್ ಲೇಟೆಸ್ಟ್ ಫೋಟೋಗ್ರಾಫ್, ಸಿಗ್ನೇಚರ್, ಇದನ್ನೆಲ್ಲ ಇಟ್ಕೊಂಡಿದ್ದೀರಾ. ಅದಾದಮೇಲೆ UGCET 2025 ಅಂದರೆ ಈ ಸಲ 2026 ಆನ್ಲೈನ್ ಫಾರ್ಮ್ನ ಏನು ಮಾಡ್ತೀರಾ, ಜಸ್ಟ್ 2026 ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಕ್ಯಾಸ್ಟ್ ಸರ್ಟಿಫಿಕೇಟ್ಸ್ ಆಗಲಿ ಬೇರೆ ಯಾವ್ದಾರು ಕ್ಲೈಮ್ ಮಾಡ್ತೀನಿ ಅನ್ನೋದಾದರೆ ಆ ಸರ್ಟಿಫಿಕೇಟ್ಸಿಂದು RD ನಂಬರು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರಿ. ಅದಾದಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಾಗುತ್ತೆ, ಓಕೆ, ಸೊ ಪ್ರೊಸೀಡ್ ಫಾರ್ ನ್ಯೂ ರಿಜಿಸ್ಟ್ರೇಷನ್, ಅಂದರೆ ನ್ಯೂ ರಿಜಿಸ್ಟರ್ ಆಗಿ ಯೂಸರ್ ಆಗಿ ರಿಜಿಸ್ಟರ್ ಆಗ್ತೀರಾ. ಎಂಟರ್ ಆಲ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಇನ್ ದ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಫಾರ್ಮ್, ಮೊಬೈಲ್ ನಂಬರ್, ಕ್ರಿಯೇಟ್ ಪಾಸ್ವರ್ಡ್, ಅಪ್ಲೋಡ್ ದ ಫೋಟೋ ಆ್ಯಂಡ್ ಸಬ್ಮಿಟ್. OTP ವಿಲ್ ಬಿ ಸೆಂಟ್ ಟು ದ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಹೆನ್ಸ್ ಕ್ಯಾಂಡಿಡೇಟ್ ಹ್ಯಾಸ್ ಟು ಪ್ರೊವೈಡ್ ದೇರ್ ಮೊಬೈಲ್ ನಂಬರ್ ಓನ್ಲಿ. So after successful registration, candidate will receive an application number and user ID to their registered mobile number, and also same will be displayed on the screen. Okay, ಇದೆಲ್ಲ ನಿಮಗೆ ಯಾರು ಅಪ್ಲೈ ಮಾಡಿರ್ತೀರಾ ಈ ವರ್ಷ, ಅದೆಲ್ಲ ಕೂಡ ಈ ವರ್ಷನೂ ಸೇಮ್ ಇರುತ್ತೆ. ಸೊ ಕ್ಲಿಕ್ ಆನ್ ಪ್ರೊಸೀಡ್ ಫಾರ್ ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್. ಇದೆಲ್ಲ ಆದಮೇಲೆ ಲಾಗಿನ್ ಬೈ ಯೂಸಿಂಗ್ ದ ಯೂಸರ್ ID and password by OTP or by face recognition. Complete the application process tab wise, one after other.
ಟ್ಯಾಬ್ಸ್, ಜನರಲ್ ಡೀಟೇಲ್ಸ್ ಇರುತ್ತೆ, ಎಲಿಜಿಬಿಲಿಟಿ ರಿಸರ್ವೇಷನ್ಸ್ ಇರುತ್ತೆ, ಸ್ಟಡಿ ಡೀಟೇಲ್ಸ್ ಇರುತ್ತೆ, NRI ವಾರ್ಡು, ಕೋರ್ಸ್ ಡೀಟೇಲ್ಸು. ಸೊ ಇದೆಲ್ಲ ನಿಮಗೆ ಎಕ್ಸಾಮ್ ಸೆಂಟರ್ ಏನೋ ಲೊಕೇಟ್ ಮಾಡೋದು ಅಥವಾ ಸೆಲೆಕ್ಟ್ ಮಾಡೋದು, ಅದೆಲ್ಲ ಪ್ರೊಸೆಸ್ ಇರುತ್ತೆ, ಅದೆಲ್ಲ ಕೂಡ ಮಾಡಿರ್ತೀರಿ. ದೆನ್ ಟೇಕ್ ದ ಡ್ರಾಫ್ಟ್ ಪ್ರಿಂಟ್ಔಟ್, ಕೇರ್ಫುಲಿ ವೆರಿಫೈ ದ ಎಂಟ್ರೀಸ್ ಪರ್ಟೈನಿಂಗ್ ಟು ರಿಸರ್ವ್ಡ್ ಕ್ಯಾಟಗರಿ, ಆ್ಯನ್ಯುವಲ್ ಇನ್ಕಮ್. ಸೊ ಇದೆಲ್ಲ ಏನಿದೆ ಕಂಪ್ಲೀಟ್ಲಿ ಓಕೆ. ಸೊ ದಿಸ್ ಪ್ರೊಸೆಸ್ ಆಲ್ಸೋ ಯು ಹ್ಯಾವ್ ಡನ್. ಅದಾದಮೇಲೆ ಏನಾಗುತ್ತೆ, ಇಷ್ಟೆಲ್ಲ ಪ್ರೊಸೆಸ್ ಆದಮೇಲೆ ಇಫ್ ಇನ್ ಕೇಸ್ ಫೀ ಪೇ ಮಾಡೋದಕ್ಕಿಂತ ಮುಂಚೆ ಈ ಆಲ್ ದ ಸ್ಟೆಪ್ಸ್ನ ನೀವು ಫಾಲೋ ಮಾಡಿ ಅಪ್ಲೈ ಮಾಡಿದಾಗ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ, if any changes are required, log in through OTP or by face recognition and modify correctly. If no changes to modify, select a declaration and proceed to payment. ಆಯಿತಾ? ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅಥವಾ ಏನಾದರೂ ನೀವು ಅಪ್ಲೈ ಮಾಡುವಾಗ ಏನಾದರೂ ರಾಂಗ್ ಇನ್ಫಾರ್ಮೇಷನನ್ನು ಅಲ್ಲಿ ಕೊಟ್ಟಿದ್ರೆ ಅದನ್ನು ಚೇಂಜ್ ಮಾಡ್ಬೋದು ಅಥವಾ ಎಡಿಟ್ ಮಾಡ್ಬೋದಿತ್ತು. ಇಫ್ ಇನ್ ಕೇಸ್ ನೋ ಚೇಂಜಸ್ ನೀಡೆಡ್ ಅಂತ ಹೇಳಿ ಪೇ ಮಾಡಾದಮೇಲೆ ನಿಮಗೆ ಆಪ್ಷನ್ ಇರೋದೇನು ಅಂತ ಹೇಳಿದ್ರೆ, ಲಾಗಿನ್ ಬೈ ಯೂಸಿಂಗ್ ಯೂಸರ್ ಐಡಿ ಆ್ಯಂಡ್ ಪಾಸ್ವರ್ಡ್, ಸೆಲೆಕ್ಟ್ ದ ಪೇಮೆಂಟ್ ಗೇಟ್ವೇ ಆ್ಯಂಡ್ ಪೇ ದ ಫೀಸ್. ಫೀ ಪೇ ಮಾಡ್ತೀರಾ. ಫೀ ಪೇ ಮಾಡಾದ್ಮೇಲೆ ನೆಕ್ಸ್ಟ್ 2 ಸ್ಟೆಪ್ಸು ವೆರಿ ಮಚ್ ಇಂಪಾರ್ಟೆಂಟ್. ನಾನು ನೆಕ್ಸ್ಟ್ ಪೇಜಲ್ಲಿ ಹೇಳ್ತೀನಿ. ಟೇಕ್ ದ ಫೈನಲ್ ಪ್ರಿಂಟ್ಔಟ್ ಅಲಾಂಗ್ ವಿತ್ ದ ಕ್ಲೈಮ್ ಸರ್ಟಿಫಿಕೇಟ್ ಆರ್ ಕ್ಲೈಮ್ ಡೀಟೇಲ್ಸ್. ನಿಮಗೆ ಫೈನಲ್ ಪ್ರಿಂಟ್ಔಟ್ ಬರ್ತಾ ಇತ್ತು ಪ್ರೀವಿಯಸ್ ಇಯರಲ್ಲಿ, ಕ್ಲೈಮ್ ಸರ್ಟಿಫಿಕೇಟು ಕ್ಲೈಮ್ ಡೀಟೇಲ್ಸ್ ಅಂತೇಳಿ. ಈ ಸಲ ಏನು ಮಾಡಿದ್ದಾರೆ, ಸೊ ದೇರ್ ಆರ್ 2 ಕಂಡೀಷನ್ಸ್. ಒಂದು ಕ್ಲೈಮ್ ಸ್ಲಿಪ್ ಬರುತ್ತೆ, ಇಲ್ಲಾಂದರೆ ಪ್ರಿಂಟ್ಔಟ್ ಬರುತ್ತೆ. ಕ್ಲೈಮ್ ಸ್ಲಿಪ್ ಬಂದಿರೋರಿಗೆ ಆ ಒಂದು ಡಾಕ್ಯುಮೆಂಟ್ಸ್ಗಳನ್ನ ಎಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಂದರೆ ಎಲ್ಲಿ ವೆರಿಫೈ ಮಾಡ್ಕೋಬೇಕು, ಕಾಲೇಜ್ ಹಂತದಲ್ಲಿ ವೆರಿಫೈ ಮಾಡಬೇಕು. ಕ್ಲಾಸ್ ಎ ಅವರಿಗೆ, ಕ್ಲಾಸ್ ಬಿ, ಸಿ, ಡಿ ಎಲ್ಲ ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ಹೋಗ್ಬಿಟ್ಟು ವೆರಿಫೈ ಮಾಡ್ಕೋಬೇಕು. ಸೊ ಅದ್ರದ್ದು ಕಂಪ್ಲೀಟ್ ವೀಡಿಯೋ ನಾನು ಪ್ರೀವಿಯಸ್ ವೀಡಿಯೋನಲ್ಲಿ ಮಾಡಿದ್ದೀನಿ. ಓಕೆ. ಸೊ ಆನ್ಲೈನ್ filling of application is stated to be completed once the candidate is undergoing all the above stages. ಇದೆಲ್ಲ ಸ್ಟೇಜಸ್ಗಳನ್ನು ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಫಿಲ್ ಮಾಡಿದರೆ, ಕ್ಲೈಮ್ ಸ್ಲಿಪ್ ವೆರಿಫಿಕೇಷನ್ನು ಕೂಡ ಆಗಿದ್ದರೆ, ಓಕೆ. ಸೊ ಅವಾಗ ಏನಾಗುತ್ತೆ, ಆನ್ಲೈನ್ ಫಿಲ್ಲಿಂಗ್ ಆಫ್ ಅಪ್ಲಿಕೇಶನ್ ಇಸ್ ಸ್ಟೇಟೆಡ್ ಟು ಬಿ ಕಂಪ್ಲೀಟೆಡ್. ಓಕೆ. ಈಗ ಕ್ಲೈಮ್ ಸ್ಲಿಪ್ ಬಂದಿದ್ರೆ ಸರ್ ನಾವು ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದೀರಾ, ನೀವು ಎಲ್ಲಿವರೆಗೂ ಫೀ ಪೇ ಮಾಡಿರ್ತೀರಾ. ಸೊ ಅಟ್ ದಟ್ ಟೈಮ್ ನೀವು ಫೀ ಪೇ ಮಾಡಿದ್ದೀರಾ ಅಂದರೆ ಯು ಆರ್ ಎಲಿಜಿಬಲ್ ಟು ರೈಟ್ ದ ಎಕ್ಸಾಮ್. ಆಯಿತಾ? ಸರ್ ನಾವು ಫೀ ಪೇ ಮಾಡಿದ್ದೀವಿ, ಏನೋ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀವಿ, ಸೊ ನಾವು ಎಕ್ಸಾಮ್ ಬರೆಯೋಕ್ಕಾಗಲ್ವಾ ಅಥವಾ ಎಕ್ಸಾಮಿಂದ ನಮ್ಮನ್ನು ಆಚೆ ಕಳಿಸ್ಬಿಡ್ತಾರ, ಆ ಥರ ಏನೂ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಫೀ ಪೇ ಮಾಡಿದರೆ ಅಂದರೆ ನೀವು ಎಕ್ಸಾಮ್ ಬರೀಲೇಬೇಕು. ಎಕ್ಸಾಮ್ ಬರೆಯುವಂತಹ ಎಲ್ಲ ರೈಟ್ಸು ನಿಮ್ಮ ಹತ್ರ ಇದೆ. ಹಾಗಿದ್ರೆ ಈ ಕ್ಲೈಮ್ ಸ್ಲಿಪ್ಪಲ್ಲಿ ವೆರಿಫೈ ಆಗಿಲ್ಲ ಅಥವಾ ಏನಾದರೂ ಮಿಸ್ಟೇಕ್ಸ್ ಆಗಿದ್ರೆ ಅದೆಲ್ಲ ಏನಕ್ಕೆ ಅಂದರೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗ ನೀವು ಯು ಆರ್ ಎ ಸ್ಟೂಡೆಂಟ್, ಓಕೆ, ಆಫ್ ಗ್ರೇಡ್ 12. ನಾವು PUC ಎಕ್ಸಾಮ್ ಬರೀತೀವಿ, ನಾವು CET ಎಕ್ಸಾಮ್ನ ಬರಿತಾ ಇದ್ದೀವಿ, ಅದಕ್ಕೆ ನಾವು ಫೀ ಪೇ ಮಾಡಿದ್ದೀವಿ, ಅದಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡಿದ್ದೀವಿ. ಆದರೆ ಬೇರೆ ಇನ್ಫಾರ್ಮೇಷನ್ ಏನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ರಿಸರ್ವೇಷನ್ಸ್ಗಳಿಗೆ, ಪರ್ಟಿಕ್ಯುಲರ್ ಕ್ಯಾಟಗರಿ ಅಥವಾ ಬೇರೆ ಬೇರೆ ಒಂದು ಸ್ಪೆಷಲ್ ರಿಸರ್ವೇಷನ್ನು, ಸೊ NCC ರಿಸರ್ವೇಷನ್ ಆಗಲಿ, ಆ ಥರ ಏನಾದರೂ ನೀವು ಕ್ಲೈಮ್ ಮಾಡೋ ಹಾಗಿದ್ರೆ ಯು ಹ್ಯಾವ್ ಟು ಅಪ್ಲೈ ಟು ದ ಗೌರ್ಮೆಂಟ್. ನಾವು ಈ ರೀತಿ NCCಲಿ ಇದ್ವಿ ಅಥವಾ ನಾವು ಈ ರೀತಿ ನಮ್ಮ ಕ್ಯಾಟಗರಿ ಈ ರೀತಿ ಬರುತ್ತೆ, ನಾವು ಈ ಒಂದು ಇನ್ಕಮ್ ಅಂಡರ್ ಬರ್ತೀವಿ, ಸೊ ನಮಗೆ ಏನು ಸರ್ಕಾರದಿಂದ ಏನು ಅಥವಾ ಗೌರ್ಮೆಂಟಿಂದ ಏನು ರಿಸರ್ವೇಷನ್ಸ್ ಇದೆ ಅದನ್ನು ನಮಗೆ ಕೊಡಿ ಅಂತ ಕೇಳೋದಕ್ಕೆ ಫಸ್ಟ್ ಅಪ್ಲೈ ಮಾಡಬೇಕು. ಆ ಅಪ್ಲೈ ಮಾಡೋ ಪ್ರೊಸೆಸ್ಸಲ್ಲಿರೋದು. ಸೊ ಅದರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಮಾಡಿದರೆ ನಿಮಗೆ ಎಕ್ಸಾಮ್ ಬರೆಯೋದನ್ನು ನಿಲ್ಲಿಸುವಂತಹ ಒಂದು ಚಾನ್ಸಸ್ಸು ಎಲ್ಲೂ ಇರಲ್ಲ, ಅನ್ಲೆಸ್ ಯಾವಾಗ ನೀವು ಫೀನೇ ಪೇ ಮಾಡಿಲ್ಲ ಅಂದರೆ ದೇರ್ ಆರ್ ಚಾನ್ಸಸ್ ಅಪ್ಲಿಕೇಶನ್ ಫುಲ್ಫಿಲ್ ಆಗಿರಲ್ಲ. ಸೊ ಹಾಗಾಗಿ ಎಕ್ಸಾಮ್ ಬರೆಯುವಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಫೀ ಪೇ ಮಾಡಬೇಕು. ಅದಕ್ಕಿಂತ ಮುಂಚೆ ಮಿಸ್ಟೇಕ್ಸ್ ಇಲ್ದಲೇ ಅಪ್ಲಿಕೇಶನನ್ನು ಫಿಲ್ ಮಾಡಿ. ಇದು ಪ್ರೀವಿಯಸ್ ಇಯರಲ್ಲಿ ಆಗಿರುವಂಥದ್ದು. ಕ್ಲಿಯರ್? ಓಕೆ, ಆಯಿತು. ಈಗ ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ವಿ, ಮಿಸ್ಟೇಕ್ಸ್ ಮಾಡಿ ಫೀ ಪೇ ಮಾಡಿದ್ದೀವಿ ಅಂದರೆ ನೆಕ್ಸ್ಟ್ ಆಪ್ಷನ್ಸ್ ಏನು, ಬೇರೆ ಅದಕ್ಕೇನು ಆಲ್ಟರ್ನೇಟಿವ್ ಏನು ಅನ್ನೋದಾದರೆ, ಎಸ್, ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಪ್ರೀವಿಯಸ್ ಇಯರ್ ಡಾಟಾನ ನಾವಿಲ್ಲಿ ಅನಲೈಸ್ ಮಾಡಬೇಕು. ಓಕೆ. ಸೊ ಸೇಮ್ ನಾನು ನಿಮ್ಮ ಮುಂದೆನೇ ಯಾವುದೋ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ನಿಮ್ಮ ಮುಂದೆನೇ ಲೈವ್ ಆಗಿ ಅಂದರೆ ಆನ್ ರೆಕಾರ್ಡೆಡ್ ವೀಡಿಯೋನಲ್ಲೇ ಲೈವ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಕರ್ನಾಟಕ ಎಕ್ಸಾಮಿನೇಷನ್ ಹೋಮಿಗೆ ಬಂದಾದಮೇಲೆ ಅಡ್ಮಿಷನ್ಸಿಗೆ ಹೋಗ್ತೀರಾ. ಅಡ್ಮಿಷನ್ಸಲ್ಲಿ ಇದು 2023 2026 ಲಿಂಕ್ ಇದೆ. ಲಿಂಕ್ ಓಪನ್ ಮಾಡಿದ್ರೆ ಯು ಹ್ಯಾವ್ ನಿಯರ್ಲಿ 6 to 7 ಲಿಂಕ್ಸ್, ಸಬ್ ಲಿಂಕ್ಸ್ ಇದೆ. ಆಯಿತಾ? ಸೊ ಅದೇ ರೀತಿ ಇಫ್ ಇನ್ ಕೇಸ್ ನೀವು ಪ್ರೀವಿಯಸ್ ಇಯರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ UGCET 2025 ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ, ಸೊ ನಿಮಗೆ ಪ್ರೀವಿಯಸ್ ಇಯರಲ್ಲಿ ಏನೆಲ್ಲ ಪ್ರೊಸೆಸ್ ಆಗಿದೆ ಕಂಪ್ಲೀಟ್, ಒಂದು ಸ್ಟೂಡೆಂಟು ಅಪ್ಲೈ ಮಾಡಿ ಫೈನಲ್ ಸೀಟ್ ತೊಗೊಳ್ಳೋ ತನಕ ಏನೆಲ್ಲ ಪ್ರೊಸೆಸ್ ಅಂಡರ್ಗೋನ್ ಆಗಿರ್ತಾರೆ ಅದೆಲ್ಲ ಪ್ರೊಸೆಸ್ಸಿಂದು ಲಿಂಕು ಇಲ್ಲಿರುತ್ತೆ. ಓಕೆ. ಸೊ ದೀಸ್ ಮೆನಿ ಲಿಂಕ್ಸ್ ಆರ್ ದೇರ್, ದೀಸ್ ಮೆನಿ ಇನ್ಫಾರ್ಮೇಷನ್ಸ್ ಆರ್ ದೇರ್ ವಿಚ್ ಈಸ್ ಪ್ರೊವೈಡೆಡ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಅದರಲ್ಲಿ ಮೊದಲನೇ ಒಂದು ಲಿಂಕ್ ಏನು ಬಿಟ್ಟಿದ್ರು ಅಂದರೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಫಾರ್ UG PG ಕೋರ್ಸಸ್ 2025. ಅದಾದಮೇಲೆ ಪ್ರೆಸ್ ನೋಟಿಫಿಕೇಶನ್ ಬಿಟ್ಟಿದ್ರು. ಓಕೆ. ಸೊ ನೋಟಿಫಿಕೇಶನ್ ಬಿಟ್ಟಿದ್ರು ನೋಡಿ, CET 2025 ಸಿಲೆಬಸ್ ಬಿಟ್ಟಿದ್ರು. ಇದನ್ನು ಯಾಕೆ ಸರ್ ಎಕ್ಸ್ಪ್ಲೇನ್ ಮಾಡ್ತಿದ್ರು ಅಂದರೆ ನಿಮಗೆ ಗೊತ್ತಾಗಬೇಕು. ಏನು ಗೊತ್ತಾಗಬೇಕು? ಓಕೆ, ಪ್ರೀವಿಯಸ್ ಇಯರಲ್ಲಿ ಏನೇನು ಪ್ರೊಸೆಸ್ ನಡೀತು, ಈ ವರ್ಷವೂ ಏನೇನಿದೆ, ಪ್ಯಾನಿಕ್ ಆಗಬಾರ್ದು ಅಂದರೆ. ಓಕೆ, ಎಸ್. ಸೊ ಅದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫ್ಲೋ ಚಾರ್ಟ್ ಇದೆ. ಈಗ ನಾನು ಏನು ನಿಮಗೆ ಸ್ಕ್ರೀನ್ಶಾಟ್ಸ್ ತೊಗೊಂಡು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಇಲ್ಲಿ. ಓಕೆ. ಸೊ ವೇರ್ ಅಂದರೆ
ಹಿಯರ್. ಓಕೆ, ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ದ ಸೇಮ್ ಪ್ರಿಂಟ್ಔಟ್ ಅಥವಾ ಸೇಮ್ ಸ್ಕ್ರೀನ್ಶಾಟ್ಸ್ ಎಲ್ಲಿಂದ ತೊಗೊಂಡಿದ್ದು ಅಂತ ಹೇಳಿದ್ರೆ ಹಿಯರ್, ಫ್ರಮ್ ಹಿಯರ್ ಐ ಟುಕ್. ಓಕೆ, ನೋಡಿ ಇಲ್ಲಿ ಲಾಸ್ಟ್ ಇಯರಲ್ಲಿ ಎಕ್ಸಾಮ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಫ್ರಮ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅಂದರೆ ಓಕೆ 11 AM 2023, ಸಾರಿ 23 January 2025 ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ ಎಲ್ಲಿ ತನಕ ಇದೆ 18/2/2025. ಓಕೆ, 12 ಗಂಟೆ ತನಕ ಇದೆ. ಅದಾದಮೇಲೆ ಲಾಸ್ಟ್ ಡೇಟ್ ಟು ಪೇ ದ ಫೀ ಎಲ್ಲಿದೆ 20 February 2025 ತನಕ ಇತ್ತು. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ. ಓಕೆನಾ? ಸೊ ಈಗ ಈ ಡೇಟ್ಸ್ ಒಳಗಡೆ ಅಪ್ಲೈ ಮಾಡಬೇಕಾಗಿತ್ತು. ಈಗ ನಾವೇನು ಮಾಡಿದ್ದೀವಿ, ಈ ಡೇಟ್ಸ್ ಒಳಗಡೆ ಇದ್ದೀವಿ, ಈ ವರ್ಷದಲ್ಲಿ ಮಿಸ್ಟೇಕ್ಸ್ ಆಗಿಬಿಟ್ಟಿದೆ, ಫೀ ಪೇಮೆಂಟ್ ಮಾಡಿದ್ದೀವಿ. ಹಾಗಿದ್ರೆ ನೆಕ್ಸ್ಟ್ ಪ್ರೋಸೆಸ್ ಏನು? ಲಾಸ್ಟ್ ಇಯರಲ್ಲಿ ಏನು ಮಾಡಿದ್ರು ನೋಡೋಣ. ಹಿಯರ್ ಅಪ್ಲಿಕೇಶನ್ ಫ್ಲೋ ಚಾರ್ಟ್ ಆಯಿತು, ಇನ್ಫಾರ್ಮೇಷನ್ ಬುಲೆಟಿನ್ ಬಿಟ್ಟಿದ್ರು, ಅದಾದಮೇಲೆ ಇಲ್ಲಿ ಬಿಟ್ಟಿದ್ದಾರೆ ನೋಡಿ ಅಪ್ಲಿಕೇಶನ್ ಲಿಂಕ್. ಈ ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವರ್ಷ ವರ್ಕ್ ಆಗಲ್ಲ, ಯಾಕಂದರೆ ಇದು ಲಾಸ್ಟ್ ಇಯರಿಗೆ ಮಾತ್ರ. ಅದಾದಮೇಲೆ ಓಕೆ, ಸೊ ಅಡಿಷನಲ್ ಸಿಲೆಬಸ್ ಆನ್ ಎಕ್ಸ್ಪೆರಿಮೆಂಟಲ್ ಸ್ಕಿಲ್ಸು ಲಾಸ್ಟ್ ಟೈಮ್ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆ, ಗೈಡ್ಲೈನ್ಸ್ ಫಾರ್ ಆನ್ಲೈನ್ ವೆರಿಫಿಕೇಷನ್, ಓಕೆ, ಅಗ್ರಿಕಲ್ಚರ್ ರಿಲೇಟೆಡ್. ಇದು ಬೇಕಾದ್ರೆ ನೀವು ರೆಫರ್ ಮಾಡ್ಬೋದು, ಇದ್ರ ಮೇಲೆಲ್ಲ ಕ್ಲಿಕ್ ಮಾಡಿ. ನಾನೀಗ ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ ಓಕೆ, ಎಸ್, ಹಿಯರ್ ವಿ ಹ್ಯಾವ್ UGCET ಡೇಟ್ ಎಕ್ಸ್ಟೆಂಡೆಡ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಅಂದರೆ ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ದೆ ಹ್ಯಾವ್ ಎಕ್ಸ್ಟೆಂಡೆಡ್ ದ ಡೇಟ್, ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಓಕೆ, ಹಿಯರ್ ದಿನಾಂಕ 16/4/2025 ಮತ್ತು 17/4/2025 ನಡೆಸಲಾಗುವ CET 2025ಕ್ಕೆ ಇಲ್ಲಿವರೆಗೂ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸದೇ ಇರುವ ಹಾಗೂ ಶುಲ್ಕವನ್ನು ಪಾವತಿಸದೇ ಇರುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು 24/2/2025 ರಾತ್ರಿ 11:59 ರವರೆಗೆ ಹಾಗೂ 25/2/2025 ಸಂಜೆ 5:30 ಶುಲ್ಕ ಪಾವತಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದೆ. ಹಾಗಿದ್ರೆ ಪ್ರೀವಿಯಸ್ ಇಯರು ಎಲ್ಲಿ ತನಕ ಇತ್ತು? 23 ಜನವರಿಯಿಂದ ಸ್ಟಾರ್ಟ್ ಆಗಿತ್ತು ಏನೋ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ನು. ಎಂಡಿಂಗ್ ಎಲ್ಲಿತ್ತು? 18ನೇ ತಾರೀಕು ಫೆಬ್ರವರಿ ತನಕ ಇತ್ತು. ಅದನ್ನು ಕೂಡ ಏನು ಮಾಡಿದ್ದಾರೆ 24ನೇ ತಾರೀಕು ತನಕ 6 ದಿನ ಎಕ್ಸ್ಟೆಂಡ್ ಮಾಡಿದರು. ಫೀ ಪೇಮೆಂಟಿಗೆ 22ನೇ ತಾರೀಕು ತನಕ ಇತ್ತು ಅನಿಸುತ್ತೆ, ಐ ಫಾರ್ಗಾಟ್. 3 ದಿನ ಮತ್ತೆ ಎಕ್ಸ್ಟೆಂಡ್ ಮಾಡಿದರು. ಓಕೆ, ಸೊ ಇದು ಅಪ್ಲಿಕೇಶನ್ ಫಿಲ್ ಮಾಡ್ದಲೇ ಇದ್ದವರಿಗೆ ಓಕೆ ಎಕ್ಸ್ಟೆಂಡ್ ಮಾಡಿರೋದು. ಈ ವಿಶೇಷ ಸೂಚನೆಯಲ್ಲಿ ಏನು ಕೊಟ್ಟಿದ್ದಾರೆ? ಈಗಾಗಲೇ ಅರ್ಜಿ ಸಲ್ಲಿಸಿರುವವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಿ. ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಅರ್ಜಿ ಸರ್ವರ್ನಲ್ಲಿ ಸೇವ್ ಆಗುತ್ತದೆ. ಸೊ ಅದನ್ನು ನಾನು ಇಲ್ಲಿ ಒಂದು ಸ್ಪೆಷಲ್ ನೋಟ್ಲಿ, ದೋಸ್ ಹೂ ಹ್ಯಾವ್ ಆಲ್ರೆಡಿ ಸಬ್ಮಿಟೆಡ್ ದ ಅಪ್ಲಿಕೇಶನ್ ಆರ್ ಹಿಯರ್ ಬೈ ಇನ್ಫಾರ್ಮ್ ಟು ವೆರಿಫೈ ದ ಡೀಟೇಲ್ಸ್ ಇನ್ ದ ಅಪ್ಲಿಕೇಶನ್, ಲಾಗಿನ್ ಆ್ಯಂಡ್ ಡೂ ನೆಸಸರಿ ಚೇಂಜಸ್ ಇನ್ ಕೇಸ್ ಆಫ್ ರಾಂಗ್ ಎಂಟ್ರಿ. ಸೊ ಈ ಆಪ್ಷನ್, ಈ ಪಾಯಿಂಟ್ ನಮಗೆ ಬೇಕಿತ್ತು. ಪ್ರೀವಿಯಸ್ ಇಯರಲ್ಲೂ ಕೂಡ ಏನಾದ್ರು ಮಿಸ್ಟೇಕ್ಸ್ ಆಗಿದ್ದರೆ ಓಕೆ, ಫೀ ಪೇಮೆಂಟ್ ಆದಮೇಲೆ ಮಿಸ್ಟೇಕ್ಸ್ ಮಾಡಿ ಫೀ ಪೇಮೆಂಟ್ ಮಾಡಿ ಅದಾದಮೇಲೆ ಪ್ರಿಂಟ್ಔಟ್ ತೊಗೊಂಡಿರೋರಿಗೆ ಲಾಸ್ಟ್ ಇಯರಲ್ಲಿ ಏನು ಕೊಟ್ಟಿದ್ರು? ಪ್ರಾವಿಷನ್ ಕೊಟ್ಟಿದ್ರು ಚೇಂಜಸ್ ಮಾಡ್ಕೊಳ್ಳೋದಕ್ಕೆ ಆ ಡೇಟ್ ತನಕ 5 to 6 ಡೇಸು. ಲಾಸ್ಟ್ ಇಯರಲ್ಲಿ ಕೊಟ್ಟಿದ್ರೆ ಈ ವರ್ಷವೂ ಕೊಡಬಹುದು, ಆಯಿತಾ? ಕೊಡ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಹೇಳಬೇಕು. ಬಟ್ ನನ್ನ ಒಪಿನಿಯನ್ ಏನು, ಪ್ರೀವಿಯಸ್ ಇಯರ್ನ ಪ್ರೊಸೆಸ್ನ ಅನಲೈಸ್ ಮಾಡಿದಾಗ ಎಸ್ ಓಕೆ, ಪ್ರೀವಿಯಸ್ ಇಯರ್ ಕೊಟ್ಟಿದ್ದಾರೆ, ಈ ವರ್ಷವೂ ಕೊಡ್ತಾರೆ. ಹಾಗಂತ ಇಲ್ಲಿವರೆಗೂ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಅಪ್ಲೈ ಮಾಡುವಾಗ ಪ್ರಾಪರಾಗಿ ಅಪ್ಲೈ ಮಾಡಿ, ಒಳ್ಳೆ ಕರೆಕ್ಟ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಸ್ಟಿಲ್ ಯು ಹ್ಯಾವ್ ಟೈಮ್. ಓಕೆ, ಅಪ್ಲೈ ಮಾಡಾದ್ಮೇಲೆ ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇಫ್ ಇನ್ ಕೇಸ್ ಮಿಸ್ಟೇಕ್ಸ್ ಮಾಡಿದ್ರು ಪ್ಯಾನಿಕ್ ಆಗಬೇಡಿ. ಯು ಹ್ಯಾವ್ ದ ಓಕೆ ಆಪ್ಷನ್ ಟು ಚೇಂಜ್, ಟು ಎಡಿಟ್. ಕ್ಲಿಯರ್? ಎಸ್. ಸೊ ಅದಾದಮೇಲೆ ಏನಿತ್ತು ನೆಕ್ಸ್ಟ್ ಆಪ್ಷನ್ನು ನೋಡೋಣ. ಓಕೆ, ಎಡಿಟ್ ಡೇಟ್, ಕನ್ನಡ ಎಕ್ಸಾಮ್ ಡೇಟು, ಎಕ್ಸ್ಟೆಂಡೆಡ್ ಡೇಟ್. ಅದಾದಮೇಲೆ ಎಡಿಟಿಂಗ್ ದ ಅಪ್ಲಿಕೇಶನ್ ಡೀಟೇಲ್ಸ್ ಸಬ್ಮಿಟೆಡ್ ಥ್ರೂ ಆನ್ಲೈನ್, ಅದು ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಹಿಯರ್ ಅದಾದಮೇಲೆ ಏನು ಬಿಟ್ಟಿದ್ರು? ಹಿಯರ್ ವಿ ಹ್ಯಾವ್ ಓಕೆ ಎಡಿಟಿಂಗ್ ದ ಅಪ್ಲಿಕೇಶನ್ ಡೀಟೇಲ್ಸ್ 24ನೇ ತಾರೀಕು ತನಕ ಮತ್ತೆ ಎಡಿಟ್ ಮಾಡೋದಕ್ಕೆ ಬಿಟ್ಟಿದ್ರು ಲಾಸ್ಟ್ ಇಯರು, ಕರೆಕ್ಟಾ? ನೋಟ್, ಎಡಿಟಿಂಗ್ ದ ಅಪ್ಲಿಕೇಶನ್ ಡೀಟೇಲ್ಸ್ ಸಬ್ಮಿಟೆಡ್ ಥ್ರೂ ಆನ್ಲೈನ್ ಫಾರ್ CET 2025 ಲಾಸ್ಟ್ ಇಯರ್ದು. ಇಟ್ ವಾಸ್ ಇನ್ಫಾರ್ಮ್ಡ್ ದಟ್ ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಎಡಿಟ್ ದೇರ್ CET ಅಪ್ಲಿಕೇಶನ್ ಆನ್ಲೈನ್ ಆ್ಯಂಡ್ ವಾಸ್ application as and when after entry of application, but still students and parents requesting to permit them to provide the option to edit the application details. 24ನೇ ತಾರೀಕು ಫಸ್ಟ್ ಇದ್ದಿದ್ದು, 18ನೇ ತಾರೀಕು, ಅದಾದಮೇಲೆ 24ನೇ ತಾರೀಕು ತನಕನೂ ಎಕ್ಸ್ಟೆಂಡ್ ಮಾಡಿದರು. ಅದಾದಮೇಲೂ ಕೂಡ ಇನ್ನೂ ಎಡಿಟ್ ಮಾಡೋದಕ್ಕೆ ಪೇರೆಂಟ್ಸು ಮತ್ತು ಮಕ್ಕಳು
ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ರಿಂದ ಮತ್ತೆ ಏನು ಮಾಡಿದ್ದಾರೆ, ಓಕೆ. ಸೊ ಬಟ್ ಸ್ಟಿಲ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ಆರ್ ರಿಕ್ವೆಸ್ಟಿಂಗ್ ಟು ಪರ್ಮಿಟ್ ದೆಮ್ ಟು ಪ್ರೊವೈಡ್ ದ ಆಪ್ಷನ್ಸ್ ಟು ಎಡಿಟ್ ದ ಅಪ್ಲಿಕೇಶನ್ ಡೀಟೇಲ್ಸ್ ಫಾರ್ ದ ಬೆನಿಫಿಟ್ ಆಫ್ ದ ಕ್ಯಾಂಡಿಡೇಟ್ಸ್ ಅಂದರೆ ಸ್ಟೂಡೆಂಟ್ಸ್ ಬೆನಿಫಿಟ್ಗಾಗಿ. ಓಕೆ, ಪ್ರಾವಿಷನ್ ವಿಲ್ ಬಿ ಗಿವನ್ ಟು ಎಡಿಟ್ ದ CET ಅಪ್ಲಿಕೇಶನ್ ಆಫ್ಟರ್ CET 2025 ಎಕ್ಸಾಮ್. ಕ್ಯಾಂಡಿಡೇಟ್ಸ್ ಆರ್ ಹಿಯರ್ ಬೈ ಇನ್ಫಾರ್ಮ್ ಟು ಕೀಪ್ ವಿಸಿಟಿಂಗ್ ದ ವೆಬ್ಸೈಟ್. ಅಂದರೆ 24ನೇ ತಾರೀಕು ತನಕ ಕೊಟ್ಟಿದ್ರು ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಎಡಿಟ್ ಮಾಡಿರಲ್ಲ ಅಥವಾ ಗೊತ್ತಾಗಿರಲ್ಲ ಕ್ಲೈಮ್ ಸರ್ಟಿಫಿಕೇಟ್ ಅಥವಾ ಕ್ಲೈಮ್ಸ್ಗಳನ್ನೆಲ್ಲ ಅಪ್ಲೈ ಮಾಡುವಾಗ ಮಿಸ್ಟೇಕ್ಸ್ ಆಗಿರುತ್ತೆ, ಮತ್ತೆ ಇಲ್ಲ ಅಂತ ನಾನು ಹೇಳ್ತಲ್ಲ. ಸೊ ಹಾಗಾದಾಗ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಏನು ಮಾಡಿದ್ದಾರೆ, ಎಕ್ಸಾಮ್ ಆದಮೇಲೆ ಏನು ಮಾಡ್ಬೋದು, ಮತ್ತೆ ಎಡಿಟ್ ಮಾಡ್ಕೋಬಹುದು ಅನ್ನೋ ಆಪ್ಷನ್ನ ಇಲ್ಲಿ ಬಿಟ್ಟಿದ್ದಾರೆ. ಸೊ ದಿಸ್ ಪ್ರೂವ್ಸ್ ದಟ್ ಪ್ರೀವಿಯಸ್ ಇಯರಲ್ಲಿ ಇದು ಏನಾಗಿದೆ ಪ್ರೊಸೆಸ್ಸು, ಅದು ಏನು ಪ್ರೂವ್ ಮಾಡುತ್ತೆ ಅಂದರೆ, ಮೇಯ್ನ್ ಥಿಂಗು ನೀವು ಅಪ್ಲೈ ಮಾಡಬೇಕು, ರಿಜಿಸ್ಟರ್ ಆಗಬೇಕು, ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಓಕೆ ನೀವು ಫೀ ಪೇ ಮಾಡಬೇಕು ಆ್ಯಸ್ ಪರ್ ದ ಇನ್ಫಾರ್ಮೇಷನ್ ಏನೇನು ಕೇಳಿದರೆ. ಮಿಸ್ಟೇಕ್ಸ್ ಆದರೂ ತಲೆ ಕೆಡಿಸ್ಕೊಳ್ಳುವಂತಹ ಅಂದರೆ ಅಥವಾ ಪ್ಯಾನಿಕ್ ಆಗುವಂತಹ ಚಾನ್ಸಸ್ಸು ಬೇಡ, ಅಥವಾ ಪ್ಯಾನಿಕ್ ಆಗುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಮತ್ತೆ ಆಮೇಲೂ ಕೊಟ್ಟಿದ್ದಾರೆ, ಬಟ್ ಈ ವರ್ಷ ಈ ರೀತಿ ಕೊಡುವಂಥ ಚಾನ್ಸಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ. ಕೊಟ್ಟರೆ ಒಳ್ಳೆಯದು, ಎಕ್ಸಾಮ್ ಆದಮೇಲೂ ಬೇಕಾದ್ರೆ ಎಡಿಟ್ ಮಾಡ್ಕೋಬೋದು ನೀವು ಅಂತ ಕೊಟ್ಟರೆ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ದಟ್ ಡಿಪೆಂಡ್ಸ್, ದಟ್ ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬೈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಸೊ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಹೇಳೋ ಕೆಲಸ ಮಾತ್ರ ನಮ್ಮದು. ಸೊ ಹಾಗಾಗಿ ಈ ಒಂದು ಆಪ್ಷನ್ ನಿಮಗೆ ಹೇಳಬೇಕಾಗಿತ್ತು, ಹಾಗಾಗಿ ಹೇಳಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಏನಾಗಿದೆ, ಎಡಿಟಿಂಗ್ ಆಫ್ ಅಪ್ಲಿಕೇಶನ್ ಸಬ್ಮಿಟ್ ಡೀಟೇಲ್ಸ್. ಓಕೆ, ಸೊ ಇದಾದಮೇಲೆ ಬೇರೆ ಬೇರೆ ಏನೋ ಲಿಂಕ್ಸ್ಗಳಿದೆ. ಇದನ್ನು ನೀವು ಫ್ರೀ ಆದಾಗ ಓಕೆ ನೀವು ಒಂದ್ಸಲ ಇದನ್ನು ಓಪನ್ ಮಾಡಿ ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಗೊತ್ತಾಗುತ್ತೆ. ಸೊ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅಂತೇಳಿ ಒಂದು ಐಡಿಯಾ ಸಿಗುತ್ತೆ. ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಾಟ್ ನೌ, ಆಫ್ಟರ್ ಯುವರ್ CET ಎಕ್ಸಾಮ್. ಓಕೆ, CET ಎಕ್ಸಾಮ್ ಆಗುತ್ತೆ, ಅದಾದಮೇಲೆ ಈ ಸ್ಟೆಪ್ಸನ್ನು ನೋಡಿ, ಆಯಿತಾ. ಫ್ರೀ ಈಗ ನೀಟ್ ಎಕ್ಸಾಮ್ ಆಗಲಿ CET ಎಕ್ಸಾಮ್ ಆಗಲಿ ಎಲ್ಲ ಬರ್ಕೊಳ್ಳಿ, ಇದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಬಿಡಿ. ಸೊ ಈ ರೀತಿ ಯೂಟ್ಯೂಬ್ ಚಾನಲ್ಸ್ಗಳಿದೆ ನಿಮಗೆ ಗೈಡ್ ಮಾಡೋದಕ್ಕೆ, ಪ್ರಾಪರ್ ಗೈಡ್ಲೈನ್ ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಓಕೆ, ಸೊ ನಾವಂತೂ ಫಿಸಿಕ್ಸ್ ಮೆಸ್ಟ್ರಿ ಯೂಟ್ಯೂಬ್ ಚಾನಲ್ ಅಂತೂ ನಿಮ್ಮ ಕರ್ನಾಟಕ CET 2025 ಅಪ್ಲಿಕೇಶನ್ ಫಿಲ್ ಮಾಡೋದ್ರಿಂದ ಹಿಡಿದು ನಿಮಗೆ ಇಂಜಿನಿಯರಿಂಗ್ ಸೀಟ್ ಸಿಗೋವರೆಗೂ ನಿಮ್ಮ ಜೊತೆಲಿರ್ತೀವಿ. ಜೊತೆಲಿದ್ದು ನಿಮಗೇನೆಲ್ಲ ಏನೋ ಇನ್ಫಾರ್ಮೇಷನ್ ಬೇಕು ಆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಿಮಗೆ ತಲುಪಿಸುವಂಥ ಕೆಲಸನ ನಾನು ಮಾಡ್ತಾ ಇರ್ತೀನಿ. ಓಕೆ, ಸೊ ಹಾಗಾಗಿ ಈ ಒಂದು ಚಾನಲ್ ನನ್ನಿಂದ ರಿಕ್ವೆಸ್ಟ್ ಏನು ಅಂದರೆ, ಈ ಚಾನಲನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸೊ ದಟ್ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಸೊ ಐ ಹೋಪ್ ನೀವೇನಾದರೂ ಈ ಒಂದು ಡೈಲಮಾದಲ್ಲಿದ್ದರೆ, ಅಪ್ಲೈ ಮಾಡಿಬಿಟ್ಟಿದ್ದೀನಿ, ಮಿಸ್ಟೇಕ್ಸ್ ಮಾಡಿಬಿಟ್ಟಿದ್ದೀನಿ, ಮುಂದೆ ಸಿಗುತ್ತೋ ಇಲ್ವೋ ಆಪ್ಷನ್ನು, ಮುಂದೆ ನನಗೇನಾದರೂ ಚಾನ್ಸಸ್ ಸಿಗಲಿಲ್ಲ ಅಂತ ಏನಾಗುತ್ತೆ, ಎಕ್ಸಾಮ್ ಬರೆಯೋಕ್ಕಾಗುತ್ತೋ ಇಲ್ವೋ, ಇದೆಲ್ಲದಕ್ಕೂ ಈ ವಿಡಿಯೋ ನಿಮಗೆ ಆನ್ಸರ್ ಆಗಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಫ್ ಯು ಫೀಲ್ ಓಕೆ, ಸೊ ದಿಸ್ ವಿಡಿಯೋ ಹೆಲ್ಪ್ಸ್ ಯು, ಪ್ಲೀಸ್ ಗಿವ್ ದ ಫೀಡ್ಬ್ಯಾಕ್ ಇನ್ ದ ಕಮೆಂಟ್ ಸೆಕ್ಷನ್. ಆ್ಯಂಡ್ ಅಲಾಂಗ್ ವಿತ್ ದಟ್ ನಿಮಗೆ ಏನೇ ಕ್ವೆರೀಸ್ ಇದ್ದರೂ ಕಮೆಂಟಲ್ಲಿ ಹಾಕಿ. ಖಂಡಿತ ನಾನು ಒಂದಲ್ಲ ಟೈಮ್ ತೊಗೊಂಡು ಖಂಡಿತ ನಾನು ಪ್ರಾಪರ್ ರೆಸ್ಪಾನ್ಸನ್ನು ಕೊಡ್ತೀನಿ, ವಿತ್ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಜೊತೆಗೆ ನೀವು ಈ ಒಂದು ಚಾನಲ್ಗೆ ಹೊಸಬ್ರಾಗಿದ್ದರೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಕೇಳ್ತಾ ನಮಸ್ತೆ.